ಓಂ ಪುಲಿಂಗುಟಿ ನಿವಾಸಾಯ ಪದ್ಮವಾಸಿನಿ ಸಮೇತಾಯ ಕಾಯಸಿನ ಭೂಮಿಪತಯೇ ನಮಃ. ಪುರಾಣ ಕಾಲದಲ್ಲಿ ಮಹಾವಿಷ್ಣು ತನ್ನ ದಿವ್ಯ ಸಹಧರ್ಮಿಣಿಯಾದ ಲಕ್ಷ್ಮೀ ದೇವಿಯ ಜೊತೆಗೆ ಗರುಡ ವಾಹನದಲ್ಲಿ ಭೂಮಿಯೆಲ್ಲೆಡೆ ವಿಹರಿಸುತ್ತಿದ್ದನು. ಅವರು ತಾಮ್ರಪರ್ಣಿ ನದಿಯ ತೀರದ ಮೇಲೆ ಹಾರುತ್ತಾ ಸಾಗುವಾಗ ನದಿಯ ಶಾಂತ ಜಲವನ್ನು, ಹಸಿರಿನ ತೀರವನ್ನು ನೋಡಿದರು. ಆ ಸೌಂದರ್ಯದಲ್ಲಿ ಮಾರುಹೋದ ಅವರು ಬಂಗಾರದ ಮರಳು ತಟ್ಟೆಯ ಮೇಲೆ ಇಳಿದು ಪ್ರೀತಿ ಮತ್ತು ಆನಂದದಿಂದ ಕೂಡಿದ ಸಂಭಾಷಣೆಯಲ್ಲಿ ಮುಳುಗಿದರು. ಅದಾಗ ನಾರದ ಮುನಿ ಅಲ್ಲಿಗೆ ಬಂದು ತನ್ನ ಚತುರತೆಯ ರೀತಿಯಲ್ಲಿ ಭೂಮಿದೇವಿಯ ಬಳಿಗೆ ಹೋಗಿ, ಇದು ನಿನಗೆ ಗೊತ್ತೇ ಎಂದು ಎಲ್ಲವನ್ನೂ ವಿವರಿಸಿದನು. ಇದನ್ನು ಕೇಳಿದ ಭೂಮಿದೇವಿಯ ಮನಸ್ಸು ಬೇಸರದಿಂದ ತುಂಬಿತು. ಅವಳು ವೈಕುಂಠವನ್ನು ಬಿಟ್ಟು ಪಾತಾಳ ಲೋಕದತ್ತ ಹೊರಟಳು. ಅವಳ ಕೋಪದಿಂದ ಭೂಮಿ ಒಣಗಿ ಹೋಯಿತು. ನದಿಗಳು ಒಣಗಿ, ಮರಗಳು, ಬಾಡಿ ಜೀವಿಗಳು ದಾಹದಿಂದ ತೊಂದರೆಯಿಂದ ಬಳಲಿದವು. ಆ ಸ್ಥಿತಿಯನ್ನು ಕಂಡು ಭಯಗೊಂಡ ದೇವತೆಗಳೆಲ್ಲ ತಿರುಮಾಲನನ್ನು ಆಶ್ರಯಿಸಿ, ಪರಮಪುರುಷನೇ ನಮ್ಮನ್ನು ರಕ್ಷಿಸುವ ಕೃಪೆ ತೋರಬೇಕು ಎಂದು ಪ್ರಾರ್ಥಿಸಿದರು. ಪ್ರೀತಿ ಮತ್ತು ಕರುಣೆಯಿಂದ ಕೂಡಿದ್ದ ತಿರುಮಾಲು ಕಾರಣವನ್ನು ಅರಿತು ತಕ್ಷಣ ಪಾತಾಳ ಲೋಕದತ್ತ ಇಳಿದನು. ಅಲ್ಲಿ ಭೂಮಿದೇವಿಯನ್ನು ಕಂಡು ಅವಳಿಗೆ ಮೃದುವಾಗಿ ಹೇಳಿದರು, ಲಕ್ಷ್ಮಿಯು ನೀವು ನನಗೆ ವಿಭಿನ್ನರಲ್ಲ. ನೀವು ಇಬ್ಬರೂ ನನ್ನ ಕರುಣೆಯ ಎರಡು ರೂಪಗಳು. ಆ ಮಾತುಗಳು ಭೂಮಿದೇವಿಯ ಹೃದಯವನ್ನು ಮುಟ್ಟಿದವು. ಅವಳು ಶಾಂತಳಾಗಿ ಮತ್ತೆ ವೈಕುಂಠಕ್ಕೆ ಮರಳಿದಳು. ತಕ್ಷಣ ಭೂಮಿಯು ಮತ್ತೆ ಹಸಿರಿನಿಂದ ಹೊಳೆಯತೊಡಗಿತು. ನದಿಗಳು ಹರಿಯಲು ಆರಂಭಿಸಿದವು, ಬೆಳೆಗಳು ಅರಳಿದವು, ಜೀವಿಗಳು ಹರ್ಷದಿಂದ ತುಂಬಿದವು. ಆ ದಿನದಿಂದ ತಿರುಮಾಲು ಭೂಮಿಪಾಲಕ ಪೆರುಮಾಳ್ ಎಂಬ ಪವಿತ್ರ ನಾಮವನ್ನು ಪಡೆದನು. ಕಾಲ ಬದಲಾಗಿತು. ಮತ್ತೊಂದು ಅಚ್ಚರಿಯ ಘಟನೆ ಸಂಭವಿಸಿತು. ದೇವತೆಗಳ ರಾಜ ಇಂದ್ರನು ಒಮ್ಮೆ ಅಪರಾಧದಿಂದ ಒಬ್ಬ ಮುನಿಯನ್ನು ಹತ್ಯೆ ಮಾಡಿದ ಪಾಪದಿಂದ ಬ್ರಹ್ಮಹತ್ಯ ದೋಷಕ್ಕೆ ಒಳಗಾದನು. ಬೃಹಸ್ಪತಿ ಭಗವಾನ್ ನೀಡಿದ ಸಲಹೆಯಂತೆ ಇಂದ್ರನು ಭೂಮಿಪಾಲಕನನ್ನು ಪೂಜಿಸಲು ಈ ಕ್ಷೇತ್ರಕ್ಕೆ ಬಂದನು. ಅವನು ಒಂದು ತೀರ್ಥವನ್ನು ನಿರ್ಮಿಸಿ ಅದರಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡಿದನು. ಆ ದಯಾಮಯ ಭೂಮಿಪಾಲಕ ಪೆರುಮಾಳ್ ಅವನ ಮುಂದೆ ಪ್ರತ್ಯಕ್ಷನಾಗಿ ಅವನ ಪಾಪವನ್ನು ನಿವಾರಿಸಿದನು. ಆ ತೀರ್ಥವನ್ನು ಇಂದಿಗೂ ಇಂದ್ರ ತೀರ್ಥ ಎಂದು ಕರೆಯುತ್ತಾರೆ. ಪಾಪದಿಂದ ಮುಕ್ತನಾದ ಸಂತೋಷದಲ್ಲಿ ಇಂದ್ರನು ಅಲ್ಲಿ ಯಾಗವನ್ನು ಪ್ರಾರಂಭಿಸಿದನು. ಆ ವೇಳೆಗೆ ಅಕಸ್ಮಾತ್ ಒಬ್ಬ ರಾಕ್ಷಸ ಅಲ್ಲಿ ಬಂದು ಯಾಗವನ್ನು ಹಾಳು ಮಾಡಲು ಪ್ರಯತ್ನಿಸಿದನು. ದೇವತೆಗಳು ಭಯದಿಂದ ನಡುಗಿದರು. ಇಂದ್ರನು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದನು, ಭೂಮಿಪಾಲಕ ಪೆರುಮಾಳಿ ನಮ್ಮನ್ನು ಕಾಪಾಡಲು ಕೃಪೆ ತೋರಿಸು. ಆ ಸಮಯದಲ್ಲಿ ಭೂಮಿಪಾಲಕನು ತನ್ನ ದಿವ್ಯ ಚಕ್ರವನ್ನು ಆ ರಾಕ್ಷಸದ ಮೇಲೆ ಎಸೆದನು. ತಕ್ಷಣ ಆ ರಾಕ್ಷಸನು ತನ್ನ ಮೂಲ ರೂಪವನ್ನು ಪಡೆದನು. ಅವನು ಹೇಳಿದರು, ನಾನು ಯಜ್ಞಶರ್ಮ ಎಂಬ ಬ್ರಾಹ್ಮಣನು. ವಶಿಷ್ಠ ಮುನಿಯ ಪುತ್ರರಿಗೆ ಗೌರವ ಕೊಡದ ಕಾರಣ ಅವರು ನನ್ನನ್ನು ಶಪಿಸಿದರು. ಆ ಶಾಪದ ಪ್ರಕಾರ ನೀನೇ ನನ್ನ ರಾಕ್ಷಸ ರೂಪವನ್ನು ನಾಶ ಮಾಡುವೆ ಎಂದು ಹೇಳಿದರು. ಇಂದು ಅದು ನಿಜವಾಯಿತು. ಅವನು ಮುಕ್ತಿಯನ್ನು ಪಡೆದು ಪರಮಾತ್ಮನಲ್ಲಿ ಲೀನನಾದನು. ಇಂದ್ರನು ತನ್ನ ಯಾಗವನ್ನು ಪೂರ್ಣಗೊಳಿಸಿ ಭೂಮಿಪಾಲಕ ಪೆರುಮಾಳನ ಪಾದಗಳಿಗೆ ನಮಸ್ಕರಿಸಿದನು. ಈ ತಿರುಕೋಡೂರ್ ಕ್ಷೇತ್ರವು ನವತಿರುಪತಿಗಳಲ್ಲಿ ಒಂದು. ಇದು ಬುಧ ಗ್ರಹದೊಂದಿಗೆ ಸಂಬಂಧಪಟ್ಟ ಸ್ಥಳ. ಇಲ್ಲಿ ಭೂಮಿಪಾಲಕ ಪೆರುಮಾಳನನ್ನು ಭಕ್ತಿಯಿಂದ ಪೂಜಿಸಿದರೆ ಬುದ್ಧಿ ಸ್ಪಷ್ಟತೆ, ಯಶಸ್ಸು ಮತ್ತು ಶಾಂತಿ ದೊರೆಯುತ್ತವೆ ಎಂಬ ನಂಬಿಕೆಯಿದೆ. ಭಕ್ತರೇ ನೀವು ಸಹ ಮೈ ಟೆಂಪಲ್ ಯಾತ್ರೆಯೊಂದಿಗೆ ನವತಿರುಪತಿ ಯಾತ್ರೆಯಲ್ಲಿ ಪಾಲ್ಗೊಂಡು ಭೂಮಿಪಾಲಕ ಪೆರುಮಾಳನ ದರ್ಶನ ಮಾಡಿ ಜ್ಞಾನ ಮತ್ತು ಕೃಪೆಯಿಂದ ತುಂಬಿದ ಆಶೀರ್ವಾದವನ್ನು ಪಡೆಯಿರಿ.